ನೀತಿ ಆಯೋಗದ ಧ್ಯೇಯಗಳು ಯಾವುವು ಅಂತ ಕೇಳಿದ್ದಾರೆ. ನೀತಿ ಆಯೋಗದ ಧ್ಯೇಯಗಳು. ಓಕೆ, ಸೊ ನೀತಿ ಆಯೋಗ ಜಾರಿಗೆ ಬಂದದ್ದು ಯಾವಾಗ ಮಕ್ಕಳೇ? ನೀತಿ ಆಯೋಗ ಸ್ಥಾಪನೆ ಆಗದ್ದು ಜನವರಿ 1, 2015 ಸ್ಥಾಪನೆ ಆಯ್ತು. ನೀತಿ ಆಯೋಗ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗವನ್ನ 2015 ಜನವರಿ 1 ಸ್ಥಾಪನೆಗೊಳಿಸಲಾಯಿತು. ಸೊ ನೀತಿ ಆಯೋಗ ಅಂತಂದ್ರೆ ಏನು? ಪಂಚವಾರ್ಷಿಕ ಯೋಜನೆಗಳಿಗೆ ಕರಡು ಪ್ರತಿಯನ್ನ ತಯಾರಿಸುವುದು ಅಲ್ವಾ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ. ಸೊ ಇಲ್ಲಿ ನೀತಿ ಆಯೋಗದ ಮುಖ್ಯ ಉದ್ದೇಶಗಳು ಏನು, ಧ್ಯೇಯಗಳು ಏನು ಅಂತಂದ್ರೆ, ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು. ಸೊ ಯಾವ ರೀತಿಯ ಆರ್ಥಿಕ ನೀತಿಗಳನ್ನ ರೂಪಿಸಬೇಕು ಅನ್ನೋದಾಗಿ ನೀತಿ ಚಿಂತಕರ ಒಂದು ಚಾವಡಿ, ಅವರಿಗೆ ವೇದಿಕೆಯನ್ನು ನಿರ್ಮಿಸಿ ಕೊಡುವುದು. ಓಕೆ, ಸೊ ಚಾವಡಿಯಾಗಿ ಇದು ಕಾರ್ಯ ನಿರ್ವಹಿಸುತ್ತೆ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ಕಾರ್ಯವನ್ನು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುವುದು ನೀತಿ ಆಯೋಗದ ಒಂದು ಮುಖ್ಯ ಉದ್ದೇಶ ಅಥವಾ ಧ್ಯೇಯೋದ್ದೇಶ. ಎರಡನೇದಾಗಿ ಕೆಳಮಟ್ಟದಿಂದ ಅತ್ಯಂತ ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳ ಒಳಗೊಳ್ಳುವಿಕೆಯ ಮೂಲಕ ಸರಕಾರಿ ಒಕ್ಕೂಟವನ್ನ ಉತ್ತೇಜಿಸುತ್ತದೆ. ಸಹಕಾರಿ ಒಕ್ಕೂಟವನ್ನ ಯಾವ ರೀತಿ ಎಲ್ಲ ರಾಜ್ಯಗಳ ಸರ್ಕಾರಗಳನ್ನ ಒಳಗೊಂಡು ಕೇಂದ್ರ ಮಟ್ಟದಲ್ಲಿ ಒಂದು ಸಹಕಾರಿ ಒಕ್ಕೂಟವನ್ನ ಉತ್ತೇಜಿಸುವುದು. ಓಕೆ, ಸೊ ಅಂದ್ರೆ ಕೆಳಮಟ್ಟದಿಂದ ಲಭ್ಯವಿರುವಂತಹ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರ್ಥಿಕ ನೀತಿ ನಿರೂಪಣೆಯನ್ನ ಮಾಡುವುದು. ಇದು ನೀತಿ ಆಯೋಗದ ಮುಖ್ಯ ಧ್ಯೇಯಗಳು. ಮೊದಲನೇದಾಗಿ ಏನ್ ಮಾಡುತ್ತೆ ಮಕ್ಕಳೇ? ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅದೇ ರೀತಿ ಅಭಿವೃದ್ಧಿಯನ್ನ ವೇಗಗೊಳಿಸುವ ಕಾರ್ಯವನ್ನ ನೀತಿ ಆಯೋಗ ಮಾಡ್ತಾ ಇದೆ. ಅದರ ಧ್ಯೇಯ ಅಭಿವೃದ್ಧಿಯನ್ನ ವೇಗಗೊಳಿಸುವುದು. ಎರಡನೇದಾಗಿ ಕೆಳಮಟ್ಟದಿಂದ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಆರ್ಥಿಕ ನೀತಿ ನಿರೂಪಣೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನ ಒಳಗೊಳ್ಳುವುದು ಕೂಡ ನೀತಿ ಆಯೋಗದ ಒಂದು ಮುಖ್ಯ ಉದ್ದೇಶ. ನೀತಿ ಆಯೋಗ, ನೀತಿ ಅಂತಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಅರ್ಥ. ನೀತಿ ಆಯೋಗ ಅಂದ್ರೇನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ,